ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಋಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಇತರ ಕಥೆಗಳು ಅನ್ನೋ ಪುಸ್ತಕ ಬರೆದಿದ್ದೇನೆ. ಪಬ್ಲಿಷ್ ಮಾಡಿದ್ದು ಅಜಯ್ ಕುಮಾರ್ ಅವರು, HSRA ಪಬ್ಲಿಕೇಶನ್, ಲಗ್ಗೆರೆ. ಪುಸ್ತಕದ ಬೆಲೆ ₹120. ಆಲ್ರೆಡಿ ನಾನು 10-11 ಕಥೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಈಗ 11 ಕಥೆ ಆಗಿದೆ. 12ನೇ ಕಥೆ ನಿಧಿ ಅನ್ನೋದು. ಈ ನಿಧಿ ಅನ್ನೋ ಕತೆ ನೋಡಿ, 3.5 ಪೇಜ್ ಇದೆ ಆ್ಯಕ್ಚುಲಿ. ಇದು ನನಗೆ ಸ್ಟೋರಿ ಲೈನ್ ರಿಯಲ್ ಲೈಫಲ್ಲಿ ಸಿಕ್ಕಿರೋವಂಥದ್ದು. ಇಲ್ಲಿ ಈ ಕಥೆನಲ್ಲಿ ಹೆಣ್ಣು ಮಕ್ಕಳಿಗೆ ಶೀಲ ಅನ್ನೋದು ಎಷ್ಟು ಮುಖ್ಯವಾದ್ದು ಅನ್ನೋದು ಬರುತ್ತೆ, ಮತ್ತು ಯಾವ ರೀತಿ ಹೆಣ್ಮಕ್ಳಿಗೆ ಮೋಸ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಈ ಸ್ಟೋರಿ ಲೈನಲ್ಲಿ ಒಂದು ಸುಖಿ ಕುಟುಂಬ ಇರುತ್ತೆ. ಗಂಡ ಹೆಂಡತಿ, 3 ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗು. ಆ ಹಿರಿ ಹುಡುಗಿನ ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡೋನು ಪಟಾಯಿಸ್ಕೊಂಡು ಎಲ್ಲ ರೀತಿಯಲ್ಲೂ ಉಪಯೋಗಿಸ್ಕೊಂಡು ಕೈ ಎತ್ಬಿಡ್ತಾನೆ. ಮದುವೆ ಮಾಡ್ಕೋಬೇಕು ಅಂತ ಹುಡುಗಿ ಮತ್ತು ಹುಡುಗಿ ಮನೆಯವರು ಎಷ್ಟೇ ಟ್ರೈ ಮಾಡಿದ್ರು ಅದಾಗಲ್ಲ. ಆ ಹುಡುಗನ ಮನೆಯವರು ಬಿಡಲ್ಲ. ಮತ್ತು ಇನ್ನೊಂದು, ಅದು ಒಂದು ಸಲ ಅಲ್ಲ, ಎಷ್ಟೋ ಸಲ ಮಾಡಿರ್ತಾನೆ. ಆ ಹುಡುಗಿಗೆ ಅಬಾರ್ಷನ್ನು ಮಾಡಿಸ್ತಾರೆ ಹುಡುಗಿ ತಂದೆ ತಾಯಿ. ಆದರೆ ಕಡೆಯಲ್ಲಿ ಅವಳು ಏನು ಡಿಸಿಷನ್ ತಗೋತಾಳೆ, ಆ ಹುಡುಗಿ ನಾನು ಇನ್ನು ಮದುವೆನೇ ಆಗೋಲ್ಲ ಅಂತ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಮಾಡೋ ಥರದಲ್ಲಿ, ಅಂದರೆ ಈ ರೀತಿಯಾಗಿ ಶೀಲದ ವಿಚಾರವಾಗಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಸಹಾಯ ಬೇಕಾದ್ರೆ ಮಾಡಿಕೊಂಡು ಕಡೆವರೆಗೂ ಆಜನ್ಮ ಬ್ರಹ್ಮಚಾರಿನ ಉಳ್ಕೋತಾಳೆ. ಇಲ್ಲಿ ಅವಳು ಮದುವೆ ಆಗಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವಳು ಏನು ಅನುಭವಿಸಿದ್ಲು, ಏನು ಮಾರಲ್, ಏನನ್ನು ಅವಳು ಕಾಪಾಡ್ಕೋಬೇಕಾಗಿತ್ತು ಅನ್ನೋದನ್ನ ಈಗ ಜನಕ್ಕೆ ಹೇಳ್ತಾ ಇದ್ದಾಳೆ ಅಷ್ಟೇ. ಇಲ್ಲಿ ಬೇಕಿರೋದು ಅವಳು ಏನಾಗಿದ್ಲು, ಏನು ಮಾಡಿದ್ಲು ಅನ್ನೋದಲ್ಲ. ಈ ಕತೆ ನಿಮಗೆ ಓದಬೇಕು ಅಂತ ಅನ್ಸಿದ್ರೆ, ಕುತೂಹಲ ಇದ್ದರೆ ನೋಡಿ. ಒಂದು ಮುಗ್ಧ ಕುಟುಂಬ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ ಯಾವ ರೀತಿಲಿ ಹಾಳಾಗುತ್ತೆ, ಹೆಂಗೆ ಮೋಸ ಹೋಗ್ತಾರೆ ಅನ್ನೋದು ಈ ಕಥೆನಲ್ಲಿದೆ. ನಿಮಗೇನಾದರೂ ಈ ಕತೆ ಓದಬೇಕು ಅಂದರೆ ಬುಕ್ಗೋಸ್ಕರ ನನ್ನನ್ನು 9900322338 ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.